ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಿನ್ನ ಜೊತೆ ನನ್ನ ಕಥೆಯ ಇಂದಿನ ಸಂಚಿಕೆಯಲ್ಲಿ ಸಖತ್ ಟ್ವಿಸ್ಟ್ನಲ್ಲಿ ಕಾಯ್ತಾ ಇದೆ. ಬನ್ನಿ, ಮನೆ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿರೋ ಭೂಮಿಗೆ ವಿಧಿ ಅನ್ನೋದು ಒಂದು ಹೊಸ ದಾರಿನೇ ತಗೊಂಡು ಬಂದಿದೆ. ಅಜಿತ್ ಮತ್ತು ಭೂಮಿ ಒಂದಾಗೋ ಕಾಲ ಹತ್ತಿರ ಬಂದೇ ಬಿಟ್ಟಿದೆ. ಏನಾಗುತ್ತೆ ಅಂತ ನೀವು ಪೂರ್ತಿ ತಿಳ್ಕೋಬೇಕು ಅಂದರೆ ವಿಡಿಯೋನ ಚೂರು ಚೂರು ಸ್ಕಿಪ್ ಮಾಡಬಾರ್ದು. ಬನ್ನಿ, ಕತೆ ಆರಂಭದಲ್ಲಿ ಭೂಮಿ ಮನೆ ಗಾರ್ಡನ್ನಲ್ಲಿ ಆ ಕಡೆಯಿಂದ ಈ ಕಡೆ ಅಂತ ಓಡಾಡಿಕೊಂಡು ತುಂಬ ಟೆನ್ಷನ್ನಲ್ಲಿ ಇರ್ತಾಳೆ. ಒಂದು ಕಡೆ ಅಜಿತ್ ಮನೇನ ಬಿಟ್ಟು ಹೋಗೋ ಯೋಚನೆ, ಹಾಗೆ ಇನ್ನೊಂದು ಕಡೆ ಅಜಿತ್ ಮೇಲಿರೋ ತುಂಬ ಪ್ರೀತಿ ಅವಳನ್ನು ಕಾಡ್ತಾ ಇರುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಅಲ್ಲಿಗೆ ನಚಿಕೇತ್ ಬರ್ತಾರೆ. ಅದಕ್ಕೆ ಯಾಕೆಷ್ಟು ಮಂಕಾಗಿದ್ದೀರಾ? ಇನ್ನೆರಡು ದಿನದಲ್ಲಿ ನಮ್ಮ ಆ್ಯನಿವರ್ಸರಿ ಇದೆ, ಆದರೂ ನಿಮ್ಮ ಮುಖದಲ್ಲಿ ಆ ಖುಷಿನೇ ಇಲ್ವಲ್ಲ ಅಂತ ಕೇಳ್ತಾನೆ. ಅಷ್ಟೇ ಅಲ್ಲದೆ, ನೀವು ನಿಜವಾಗ್ಲೂ ಅಣ್ಣನ ಪ್ರೀತಿ ಮಾಡ್ತಾ ಇದ್ದೀರಾ ಇಲ್ವಾ ಅಂತಲೂ ಕೇಳ್ತಾನೆ. ಇದನ್ನು ಕೇಳಿ ಸಖತ್ ಶಾಕ್ ಆಗುತ್ತೆ. ಹಾಗೆ ತುಂಬ ಎಮೋಷ್ನಲ್ ಆಗಿಬಿಡ್ತಾಳೆ ನಮ್ಮ ಭೂಮಿ. ನೆಕ್ಸ್ಟ್ ಅದಾದಮೇಲೆ ನಚಿಕೇತ್ ನಿಮ್ಮ ಅಣ್ಣ ಅಂದರೆ ನನಗೆ ಪ್ರಾಣ. ಅವರಿಲ್ಲದ ಜೀವನ ನನಗೆ ಬೇಡವೇ ಬೇಡ. ಅವರನ್ನು ಬಿಟ್ಟು ಒಂದು ಕ್ಷಣ ಕೂಡ ನನಗೆ ಇರೋಕ್ಕಾಗಲ್ಲ ಅಂತ ಅವಳ ಮನಸ್ಸಲ್ಲಿರೋ ಪ್ರೀತಿಯನ್ನು ಹೇಳ್ಕೊಳ್ತಾಳೆ. ರಾತ್ರಿ 10 ಗಂಟೆ ಆಗಿರುತ್ತೆ, ಆದರೂ ಅಜಿತ್ ಮನೆಗೆ ಬಂದಿರೋದಿಲ್ಲ. ಅದೊಂಥರ ಆತಂಕನೇ ಸೃಷ್ಟಿಯಾಗಿರುತ್ತೆ ಭೂಮಿ ಮನಸ್ಸಲ್ಲಿ. ಅಷ್ಟರಲ್ಲಿ ಅಜಿತ್ ಕಾಲ್ ಮಾಡ್ತಾರೆ. ಕಾಲ್ನ ರಿಸೀವ್ ಮಾಡಿ ಭೂಮಿ ಹೇಳ್ತಾಳೆ, ರೀ ಎಲ್ಲಿದ್ದೀರಾ, ಊಟ ಮಾಡಿದ್ರಾ, ಆರೋಗ್ಯ ಕೆಡಿಸ್ಕೊಳ್ಬೇಡಿ ಅಂತ ಕ್ವೆಶನ್ಸ್ ಮೇಲೆ ಕ್ವೆಶನ್ಸ್ ಹಾಕ್ತಾನೆ ಇರ್ತಾಳೆ. ಆದರೆ ಅಜಿತ್ ಗಾಬರಿಯಿಂದ, ಭೂಮಿ ತಕ್ಷಣ ನಾನು ಬ್ಯಾಗ್ ಪ್ಯಾಕ್ ಮಾಡು, ನಾವು ಅರ್ಜೆಂಟಾಗಿ ಹೊರಡಬೇಕು ಅಂತ ಹೇಳ್ತಾನೆ. ಅಜಿತ್ನ ಅಜ್ಜಿ ನಿಂಗವ್ವ ಅವ್ರಿಗೆ ತುಂಬ ಹುಷಾರಿರಲ್ಲ ಅನ್ನೋ ಒಂದು ಸುದ್ದಿ ಅವ್ರಿಗೆ ಗೊತ್ತಾಗಿರುತ್ತೆ. ಇಡೀ ಕುಟುಂಬನೂ ಅಜ್ಜಿ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾರೆ. ಸಂಗೀತ ಅವರು, ರಮಣ್ ಅವರು, ಶ್ರವಣ್ ಹಾಗೆ ಭೂಮಿ ಎಲ್ಲರೂ ಸೇರಿಕೊಂಡು ಅಜ್ಜಿ ಊರಿಗೆ ಹೋಗೇ ಬಿಡ್ತಾರೆ. ಅಜಿತ್ ಮತ್ತು ಭೂಮಿ ಮದುವೆ ಆ್ಯನಿವರ್ಸರಿನ ಅಜ್ಜಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಸಂಗೀತ ಅವರ ಪ್ಲ್ಯಾನ್ ಆಗಿರುತ್ತೆ. ಅಜ್ಜಿ ಊರಿಗೆ ಬಂದಾಗ ನಿಂಗವ್ವ ಅವ್ರ ದರ್ಬಾರೇನೇ ಬೇರೆ ಆಗಿರುತ್ತೆ. ಅವ್ರ ಚೇರ್ ಮೇಲೆ ಕೂತ್ಕೊಂಡು ಗತ್ತಿಂದ ಇರೋದನ್ನ ನೋಡಿ ಎಲ್ಲರೂ ಒಂದು ಕ್ಷಣ ಶಾಕ್ ಆಗ್ತಾರೆ. ಸಂಗೀತ ಅವರು ಅಜ್ಜಿಗೆ ಕಾಲು ಹಿಡಿದು ನಮಸ್ಕರಿಸ್ತಾರೆ. ಆಗ ಅಜ್ಜಿಯವ್ರು ಹೇಳ್ತಾರೆ, ನಾನು ಸತ್ತೋಗಿದ್ದೀನಿ ಅಂತ ತಿಥಿ ಮಾಡೋಕೆ ಬಂದಿದ್ದೀರಾ ಅಂತ ಸಖತ್ ಘಾಟಿಯಾಗಿ ಮಾತಾಡ್ತಾರೆ. ಇದನ್ನು ಕೇಳ್ತಿರೋ ಭೂಮಿಗೆ ಸಖತ್ ಕೋಪ ಬರುತ್ತೆ. ಅತ್ತೆ ಪರವಾಗಿ ಅಜ್ಜಿಗೆ ಎದುರಾಗಿ ಉತ್ತರವನ್ನು ಕೊಡ್ತಾಳೆ. ಅದಾದಮೇಲೆ ಭೂಮಿ ಧೈರ್ಯನ ನೋಡಿ, ಬಜಾರಿ ನಡವಳಿಕೆ ನೋಡಿ ಅಜ್ಜಿಗೆ ಒಳಗೊಳಗಡೆನೇ ಖುಷಿ ಆಗ್ತಾ ಇರತ್ತೆ. ರಮಣ್ ಅವಳನ್ನು ನಿನ್ನ ಮರಿ ಸೊಸೆ ಅಂತ ಪರಿಚಯ ಮಾಡಿಕೊಡ್ತಾರೆ. ಅಜ್ಜಿ ಭೂಮಿ ಕೆನ್ನೇನ ಸವರಿ, ಎಷ್ಟು ಮುದಾಗಿದೆಯಾ ಕಣೆ ನೀನು, ಅಜಿತ್ಗೆ ತಕ್ಕನಾಗಿರೋ ಜೋಡಿ ನೀನು ಅಂತ ಹೇಳ್ತಾರೆ. ಅಜಿತ್ ಮತ್ತು ಭೂಮಿಯನ್ನು ನೋಡಿ ಅಜ್ಜಿ ಮನಸ್ಸು ಕರ್ಗೋಗ್ಬಿಡುತ್ತೆ. ಅಜ್ಜಿ ಮನೆಯಲ್ಲಿ ಅಜಿತ್ ಮತ್ತು ಭೂಮಿಯ ಆ್ಯನಿವರ್ಸರಿ ಪಾರ್ಟಿ ಜೋರಾಗಿ ನಡೆಯುತ್ತೆ. ಆದರೆ ಅಜ್ಜಿ ಅಲ್ಲಿಗೆ ನಿಲ್ಲಿಸೋದೇ ಇಲ್ಲ. ತನ್ನ ಮರಿ ಸೊಸೆ ಮತ್ತು ಮೊಮ್ಮಗ ಒಂದಾಗಬೇಕು ಅಂತ ಯಾರಿಗೂ ತಿಳಿದಂತಲೇ ಒಂದು ರೂಮಲ್ಲಿ ಫಸ್ಟ್ ನೈಟ್ಗೆ ಬೇಕಾಗಿರೋ ಎಲ್ಲ ಸಿದ್ಧತೆಯನ್ನು ಮಾಡಿರ್ತಾರೆ. ಅಜಿತ್ ರೂಮಿಗೆ ಹೋದಾಗ ಅಲ್ಲಿ ಹೂವಿನ ಅಲಂಕಾರ ನೋಡಿ ಶಾಕ್ ಆಗ್ತಾನೆ. ಇದೇನಿದು, ಭೂಮಿ ಇದನ್ನೆಲ್ಲ ನೋಡಿಬಿಟ್ರೆ ಏನು ಅಂದ್ಕೊಳ್ತಾಳೋ ಏನೋ ಅಂತ ಅವನು ಟೆನ್ಷನ್ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಂತ ಓಡಾಡ್ಕೊಂಡಿರ್ತಾನೆ. ಈ ಕಡೆ ಅಜ್ಜಿ ಭೂಮಿ ರೂಮಿಗೆ ಬಂದು ಅವರ ಸೀರೆನ ಉಡಿಸಿ ಹಾಗೆ ಹೂವನ್ನು ಮುಡಿಸಿ ತನ್ನ ಒಡವೆಯನ್ನೆಲ್ಲ ಭೂಮಿಗೆ ಹಾಕಿ ಸಿಂಗಾರ ಮಾಡ್ತಾರೆ. ನೋಡು ಹುಡುಗಿ, ಆದಷ್ಟು ಬೇಗ ನನಗೆ ಒಬ್ಬ ಮರಿ ಮೊಮ್ಮಗನ್ನು ಕೊಡಬೇಕು ಅಂತ ಸ್ಟ್ರೈಟಾಗಿ ವಾರ್ನ್ ಮಾಡ್ತಾರೆ. ಹಾಗೆ ಹಾಲಿನ ಲೋಟ ಕೊಟ್ಟು ಅಜಿತ್ ಇರೋ ರೂಮ್ಗೆ ಕಳಿಸೇ ಬಿಡ್ತಾರೆ. ಭೂಮಿ ನಾಚಿಕೆಯಿಂದ ಹಾಲಿನ ಲೋಟನ ಇಟ್ಕೊಂಡು ರೂಮಿಗೆ ಎಂಟ್ರಿ ಕೊಡ್ತಾಳೆ. ಅಜಿತ್ ಮತ್ತು ಭೂಮಿ ಇಬ್ಬರಿಗೂ ಒಂಥರ ಮುಜುಗರ ಆಗ್ತಾನೇ ಇರುತ್ತೆ. ಆದರೂ ನಿಂಗವ್ವ ಅವ್ರ ಹಠ ಮತ್ತು ಪ್ರೀತಿಯಿಂದಾಗಿ ಕಾಂಟ್ರಾಕ್ಟ್ ಮದುವೆ ಆಗಿರೋ ಇಬ್ಬರು ಅವತ್ತು ನಿಜವಾಗಿ ಒಂದಾಗ್ತಾರೆ. ಮನೆ ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡ್ಕೊಂಡಿರೋ ಭೂಮಿಗೆ ಈ ಅಜ್ಜಿಯ ಸಾಹಸದಿಂದ ಅಜಿತ್ ಜೀವನದಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳುವಂಥ ಪರಿಸ್ಥಿತಿ ಬಂದುಬಿಟ್ಟಿರತ್ತೆ. ಇಡೀ ಕುಟುಂಬ ಈ ಒಂದು ಸಂಭ್ರಮವನ್ನು ನೋಡಿ ಖುಷಿ ಪಡ್ತಾ ಇರತ್ತೆ.
ಅಜಿತ್ ಮತ್ತು ಭೂಮಿ ಬದುಕಲ್ಲಿ ಹೊಸ ಅಧ್ಯಾಯ ಅನ್ನೋದು ಶುರುವಾಗಿರುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಭೂಮಿ ಮತ್ತು ಅಜಿತ್ ನಡುವಿನ ಅಂತರ ಹೇಗೆ ಕಡಿಮೆ ಆಯಿತು ಅಂತ. ಅದು ಅಜ್ಜಿಯಿಂದ. ನಾಳಿನ ಸಂಚಿಕೆಯಲ್ಲಿ ಈ ಜೋಡಿ ಮುಂದೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಕಾದು ನೋಡೋಣ. ಅಲ್ಲಿಯವರೆಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.